ಫೋನ್ ಬೆಳಿಸಿ ಬೆಳಿಬೇಕು ಅಂತ ಆಶೀರ್ವಾದ ಮಾಡಿ ಸರ್. हाथ पकड़ा लो राजेंद्र ముగ్గురు కేసేసి రాజేంద్ర రానా ಸ್ವಲ್ಪ ಹಿಂದೆ ಹೋಗ್ರಿ ಎಲ್ರು ಇವಾಗ ರತ್ತಿ ಚಲೋ ಈ ದಿನ ಇಲ್ಲಿ ಸೇರಿರುವಂತ ನಮ್ಮ ಎಲ್ಲ ಕಾರ್ಮಿಕ ಸೆಲ್ ಪದಾಧಿಕಾರಿಗಳೇ, ನಮ್ಮ ಬ್ಲಾಕ್ ಅಧ್ಯಕ್ಷರು, ಈ ದಿನ ಈ ಕಾರ್ಮಿಕ ಸೆಲ್ ಓಪನಿಂಗ್ ನಮ್ಮ ಬಸವ ಮಂಜನ್ ಕೈಯಲ್ಲಿ ಮಾಡಿಸ್ಬೇಕಂತ ನಾವು ಅನ್ಕೊಂಡಿದ್ದೆವು. ಮಂಜನ್ ಅವರು ಕೋಲಾರದಲ್ಲಿ ಬೇರೆ ಪ್ರೋಗ್ರಾಮ್ಗಳಲ್ಲಿ ಬಿಜಿ ಇರೋದ್ರಿಂದ ನಮ್ಮನ್ನೇ ಹೋಗಿ ಓಪನ್ ಮಾಡ್ಕೊ ಬನ್ನಿ ಅಂತ ಹೇಳಿದ್ರು. ಅದರಿಂದ ಇವತ್ತು ಈ ದಿನ ನಮ್ಮ ಕಾರ್ಮಿಕ ಸೆಲ್ ಎಲ್ಲ ಪದಾಧಿಕಾರಿಗಳೆಲ್ಲ ಸೇರಿಕೊಂಡು ಮುಂದೆ ಪಕ್ಷವನ್ನು ಸಂಘಟಿಸುವ ಉದ್ದೇಶದಿಂದ ಮುಂಬರುವ MP ಎಲೆಕ್ಷನ್ ಆಗಲಿ, ಜಿಲ್ಲಾ ಪಂಚಾಯತ್ಗಳು, ತಾಲೂಕ್ ಪಂಚಾಯತ್ಗಳಲ್ಲೇ ಎಲ್ಲ ಬಲಪಡಿಸುವಗೋಸ್ಕರ ಇವತ್ತು ಈ ಕಾರ್ಮಿಕ ಸೆಲ್ ಆಫೀಸ್ ಓಪನ್ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮೆಲ್ಲ ಪದಾಧಿಕಾರಿಗಳಿಗೂ ಎಲ್ಲ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಶುಭ ಕೋರ್ತಾ ಇದ್ದೀನಿ. ಈ ದಿನ ನಮ್ಮ ಮುಳಬಾಗಿಲು ತಾಲೂಕಿನ KPCC ವತಿಯಿಂದ ಲೇಬರ್ ಸೆಲ್ ಆಫೀಸನ್ನು ಇವತ್ತು ಪ್ರಾರಂಭೋತ್ಸವ ಮಾಡ್ತಾ ಇದ್ದಾರೆ. ಇದಕ್ಕೆ ಕಾರಣೀಭೂತರಾಗಿರ್ತಕ್ಕಂತಹ ಜಿಲ್ಲಾ ಅಧ್ಯಕ್ಷರಾದ ರಾಜಣ್ಣವರು, ನಮ್ಮ ತಾಲೂಕು ಅಧ್ಯಕ್ಷರಾದ ಡಾಕ್ಟರ್ ಚಂದ್ರಪ್ಪ ರವರು, ಇನ್ನು ಹೆಸರುಗಳು ಬಹಳಷ್ಟು ಇದ್ದಾವೆ, ದೊಡ್ಡ ಪಟ್ಟಿನೇ ಇದೆ. ನಾಲ್ಕು ಅವ್ರ ಪೇರ್ಲಂತ ತಿಳಿದಕ್ಕಾಗುತ್ತೆ. ಅದೇ ಯಾಕಂದ್ರೆ ಈಗ ಮುರಳಿ ಇರ್ಬೋದು, ಎಲ್ಲ ಪ್ರತಿಯೊಬ್ಬರದ್ದು ಒಂದೊಂದು ಹೆಸರಿಟ್ಟು ಹೇಳಿದ್ರೆ ಬಹಳಷ್ಟು ಜನ ಇದ್ದಾರೆ. ಇವರೆಲ್ಲರೂ ಸೇರಿ ಇವತ್ತು ಮಾಡಿರ್ತಕ್ಕಂಥದ್ದು ಬಹಳ ತುಂಬಾ ಮೆಚ್ಚುಗೆ ವ್ಯಕ್ತಪಡಿಸುವಂತ ವಿಷಯ. ಈ ಒಂದು ಕಾರ್ಯಕ್ರಮಕ್ಕೆ ನನ್ನೊಂದಿಗೆ ಇವತ್ತು ನಮ್ಮ 2023ರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ಶ್ರೀಯುತ ಆದ್ನಾಳ್ ಅವರು ಬಂದಿದ್ದಾರೆ. ಅದೇ ರೀತಿಯಾಗಿ ನಮ್ಮ PLD ಬ್ಯಾಂಕ್ ಅಧ್ಯಕ್ಷರು ಗುಜರಳ್ಳಿ ಮಂಜುನಾಥ್ ಅವರು, ನಮ್ಮ ನಂದಕುಮಾರ್, ಶ್ರೀನಿವಾಸು, ಇವರೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನಿಜವಾಗ್ಲೂ ಕಾಂಗ್ರೆಸ್ ಪಕ್ಷಕ್ಕೆ ಏನಾದರೂ ದೊಡ್ಡ ಶಕ್ತಿ ಅಂತಂದ್ರೆ ಕಾರ್ಮಿಕರು ಮತ್ತು ರೈತರು. ಆ ಒಂದು ನಿಟ್ಟಿನಲ್ಲಿ ಇವತ್ತು ಈ ಒಂದು ಕಾರ್ಮಿಕರ ಸೆಲ್ ಓಪನ್ ಮಾಡ್ತಾ ಇರೋದು ಬಹಳ ಸಂತೋಷದಾಯಕ. ನಾನು ಇವತ್ತು ನಿಮ್ಮೆಲ್ಲರ ಮುಂದೆ ಇವತ್ತು ವಾಗ್ದಾನ ಮಾಡ್ತಾ ಇದ್ದೀನಿ, ನಾವಿಲ್ಲಿ ಕಾಂಗ್ರೆಸ್ ಪಕ್ಷದ ಕಟ್ಟಡ ಕಟ್ಟುವಾಗ ಲೇಬರ್ ಸೆಲ್ಗೆ ಒಂದು ಕಟ್ಟಡ ಕೂಡ ನಿಮ್ಗೆ ಸಪರೇಟ್ ಆಗಿ ಕೊಡುವಂತ ಒಂದು ಯೋಜನೆ ಕೂಡ ಮಾಡ್ತೀವಿ. ಯಾಕಂತಂದ್ರೆ ಇಲ್ಲಿ ಎಲ್ಲಾ ವಿಭಾಗಗಳಿಗೂ ಒಂದೊಂದು ರೂಮ್ ಮಾಡಿ ಎಲ್ಲರನ್ನೂ ಆಕ್ಟಿವೇಟ್ ಮಾಡಬೇಕು. ಕಾಂಗ್ರೆಸ್ ಪಕ್ಷ ಇಲ್ಲಿ ಶಕ್ತಿಯುತವಾಗಿದೆ. ಕೆಲವು ಕಾರಣಾಂತರಗಳಿಂದ ಆಮೇಲೆ ಸುಮಾರು MLA ಎಲೆಕ್ಷನ್ಗಳಲ್ಲಿ 3-4 ಎಲೆಕ್ಷನ್ ನಾವೇ ಗೆದ್ದಿದ್ವು. ಆ ಒಂದು ಸಿಂಪತಿ ಇತ್ತು, 3-4 ಎಲೆಕ್ಷನಲ್ಲಿ ಪಾಪ JDS ಅವರು ಸೋತಿದ್ದಾರೆ ಅಂತ. ಆ ಹಿನ್ನೆಲೆಯಲ್ಲಿ ಮೊನ್ನೆ ಗೆದ್ದಿರ್ಬೋದು. ನಾವು ಅದಕ್ಕೆ ಭಯ ಪಡೋಷ್ಟು ಅಂತ ಒಂದು ಇದೇನು ಇಲ್ಲ. ಮುಂದಿನ ದಿನಗಳಲ್ಲಿ ನಮ್ಮ ಶಕ್ತಿಯನ್ನೆಲ್ಲ ಕ್ರೋಢೀಕರಿಸ್ಕೊಂಡು ನಮ್ಮನ್ನು ಬಿಟ್ಟೋಗಿರ್ತಕ್ಕಂಥವ್ರನ್ನೆಲ್ಲ ಕೂಡ ಕರ್ಕೊಂಡು, ಇನ್ನು ಯುವಕರಲ್ಲಿ ಇವತ್ತೇನು ರಾಜೀವ್ ಗಾಂಧಿ ಯುವಕರ ಆಶಾಕಿರಣ ಆಗಿದ್ದಾರೆ, ಏನು ನಮ್ಮ ಈ ಒಂದು ಭಾರತ್ ಜೋಡೋ ಕಾರ್ಯಕ್ರಮ ಇದೆಯೋ, ರಾಹುಲ್ ಗಾಂಧಿ ಅವರು
ಭಾರತ್ ಜೋಡೋ ಕಾರ್ಯಕ್ರಮ ಏನು ಇವತ್ತು ಮಾಡ್ತಾ ಇದ್ದಾರೋ ಅದು ಮೊನ್ನೆ ಹೋಗಿ ಬಂದಿದ್ದು ಬಹಳಷ್ಟು ರಾಹುಲ್ ಗಾಂಧಿ ಅವ್ರಿಗೂ ದೇಶದ ಬಗ್ಗೆ ಅರಿವಾಗಿದೆ ಮತ್ತು ಜನರಿಗೂ ಕೂಡ ರಾಹುಲ್ ಗಾಂಧಿ ಬಗ್ಗೆ ಬಹಳಷ್ಟು ತಿಳ್ಕೊಂಡಿದ್ದಾರೆ. ನೆನ್ನೆ ಒಬ್ಬ ಆಂಧ್ರದಲ್ಲಿ ಒಬ್ಬ ಮಹಿಳೆ ಮಾತಾಡಿದ್ದಾಳೆ, ಎಷ್ಟು ಸಿಂಪಲ್ ಇದ್ದಾನೆ ಆ ಮನುಷ್ಯ ಅಂತಂದ್ರೆ, ఎల్లో తెలుగులో చెప్పింది బురదలో మేమంతా పోయేదానికి అనుమానం పడతా ఉంటాం ఎట్లా పోయేది ಅಂತ. ಬಟ್ ಅದು ನಿಲ್ದೋದ ಅದಕ್ಕೇನು ಮನೇಲಿ ಕೂತ್ಕೊಂಡು ತಿಂದ್ಕೊಂಡು ಕಾಲ ಮೇಲೆ ಕಾಲು ಹಾಕೊಂಡಿರೋಷ್ಟು ಆಸ್ತಿ ಎಲ್ಲ ಇದೆ. ಆದ್ರೂ ಕೂಡ ದೇಶ ಸೇವೆ ಮಾಡಬೇಕು ಅಂತ ಇವತ್ತೇನಾದ್ರೂ ನಿಜವಾಗ್ಲೂ ದೇಶಕ್ಕಾಗಿ ಪ್ರಾಣ ತೆತ್ತಿರೋದು ಅಂತಂದ್ರೆ ಅದು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ. ಈಗ ರಾಹುಲ್ ಗಾಂಧಿ ಅವ್ರ ಮನೆಯಲ್ಲಿ ತನ್ನ ತಂದೆ ಚಿತ್ರವಾಗಿ ಇವರು ಟೆರರಿಸ್ಟ್ಗಳ ಇದು ಮಾಡಿರ್ತಕ್ಕಂಥ ಇದರಲ್ಲಿ ಮರಣ ಹೊಂದಿದ್ದ. ಅದೇ ರೀತಿಯಾಗಿ ಅಜ್ಜಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಕೂಡ ದೇಶ ಸೇವೆಯಲ್ಲೇ ತಮ್ಮ ಪ್ರಾಣತ್ಯಾಗ ಮಾಡಿದ್ರು. ಆ ಬಲಿದಾನ ರಕ್ತ ತರ್ಪಣೆ ಏನಾದರೂ ಆಗಿದೆ ಅಂದ್ರೆ ಕಾಂಗ್ರೆಸ್ ಪಕ್ಷದಿಂದ ಆಗಿದೆ. ಯಾರಾದ್ರೂ ಇವತ್ತು ನರೇಂದ್ರ ಮೋದಿ ಅವ್ರ ಮನೆಯಲ್ಲೋ ಇನ್ನೊಬ್ಬರ ಮನೆಯಲ್ಲೋ ಯಾರ ಮನೆಯಲ್ಲೂ ಇಂಥ ಒಂದು ದೇಶಕ್ಕಾಗಿ ಪ್ರಾಣ ತೆತ್ತಿರ್ತಕ್ಕಂಥದ್ದು ಯಾವ ಉದಾಹರಣೆಗಳು ಇಲ್ಲ. ಅಂತ ಒಂದು ಇತಿಹಾಸ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ. ಈಗ ಕಾಂಗ್ರೆಸ್ ಪಕ್ಷದಲ್ಲಿ ರಾಹುಲ್ ಗಾಂಧಿ ಅವರು ಎಲ್ಲ ಯುವಕರಲ್ಲೂ ಕೂಡ ಸ್ಫೂರ್ತಿಯನ್ನು ತುಂಬುತ್ತಾ ಇದ್ದಾರೆ. ಈಗ 2ನೇ ಯಾತ್ರೆ ಶುರು ಮಾಡಿದ್ದಾರೆ. ಅದಕ್ಕೂ ಬಹಳ ಅಡಚಣೆಗಳು ಎಲ್ಲ ಮಾಡ್ತಾ ಇದ್ದಾರೆ. ಆದ್ರೂ ಜನ ಅವ್ರ ಪರವಾಗಿದ್ದಾರೆ, ಅವ್ರಿಗೆ ಬೆನ್ನೆಲುಬಾಗಿ ನಿಲ್ತಾರೆ. ಆ ಒಂದು ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಅಲ್ಲಿ ಬೆಳೀತಾ ಇದೆ. ನಾವು ಕೂಡ ಇಲ್ಲಿ ಮುಳಬಾಗಿಲು ತಾಲೂಕಲ್ಲಿ ಕಾಂಗ್ರೆಸ್ ಪಕ್ಷನ ಕಟ್ಟೋ ಒಂದು ಇದರಲ್ಲಿ ನಾವು ಎಲ್ಲರೂ ಸೇರಿ ಕಾಂಗ್ರೆಸ್ ಪಕ್ಷ ಕಟ್ಟೋಣ. ನಮ್ಮ ಜೊತೆಯಲ್ಲಿ ನಮ್ಮ ಕೊತ್ತೂರು ಮಂಜುನಾಥ್ ನಮ್ಮ ಮಾಜಿ ನಮ್ಮ ಶಾಸಕರು, ಹಾಲಿ ಕೋಲಾರ ಶಾಸಕರು ನಮ್ಮ ಬೆನ್ನೆಲುಬಾಗಿದ್ದಾರೆ. ಅವ್ರ ಜೊತೆಗೆ ಅವ್ರ ಮಾರ್ಗದರ್ಶನ ಇದೆ. ಅವ್ರ ಮಾರ್ಗದರ್ಶನದಲ್ಲಿ ನಮ್ಮ ಆದಿನಾರಾಯಣ ಅವರು ನಡೀತಾ ಇದ್ದಾರೆ. ನಾವೆಲ್ಲರೂ ಕೈ ಜೋಡಿಸಿ ಅವ್ರ ಕೈ ಬಲಪಡಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ಕೊಡ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್. ತಾಲೂಕಿನಲ್ಲಿ ಕೆಪಿಸಿಸಿ ಕಾರ್ಮಿಕ ವಿಭಾಗ ಕಚೇರಿ ಉದ್ಘಾಟನೆ ಆಯಿತು. ಎಲ್ಲ ಗಣ್ಯ ವ್ಯಕ್ತಿಗಳು ಬಂದು ಉದ್ಘಾಟನೆ ಮಾಡಿದ್ರು. MC ನೀಲಕಂಠೇಗೌಡರು, ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಮತ್ತೆ ಅಮನ್ ಅವರು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಮತ್ತೆ ನಮ್ಮ ಕ್ಯಾಂಡಿಡೇಟ್ ಆದಂತ ಆದಿನಾರಾಯಣ ಅವರು ಬಂದು ಇವತ್ತು ಈ ಉದ್ಘಾಟನೆ ಮಾಡುವುದು ಈ ನಮ್ಮ ಕೆಪಿಸಿಸಿ ಕಾರ್ಮಿಕ ವಿಭಾಗ ಕಚೇರಿಯನ್ನ. ಈ ಸಂದರ್ಭ ಪ್ರತಿ ಗ್ರಾಮದಲ್ಲೂ ಮೆಂಬರ್ಶಿಪ್ ಮಾಡ್ತೀವಿ. ಇದನ್ನ ನಮ್ಮ ಸರ್ಕಾರ ಅನುದಾನಗಳು ಏನಿದೆಯೋ ಅದನ್ನ ಸಾರ್ವಜನಿಕರಿಗೆ ತಿಳಿಸ್ತೀವಿ. ಪ್ರಧಾನ ಕಾರ್ಯದರ್ಶಿ, ಜನರಲ್ ಸೆಕ್ರೆಟರಿ ಆಗಿದ್ದೀನಿ. ಇವರು ನಮ್ಮ ರಾಜಣ್ಣ ಅವರು ಡಿಸ್ಟಿಕ್ ಅಧ್ಯಕ್ಷರು, ನಮ್ಮ ಜಿಲ್ಲಾ ಉಪಾಧ್ಯಕ್ಷರು. ಈಗ ನಾವು KGF ಅಲ್ಲಿ ಕಮಿಟಿ ಕಟ್ಟಿದ್ದೀವಿ. ಅಲ್ಲ ಮೇಡಮ್, KGF ಅಲ್ಲಿ ಕಮಿಟಿ ಕಟ್ಟಿದ್ದೀವಿ. ರೂಪಾ ಮೇಡಮ್ ಅವ್ರ ಸಹಕಾರದಿಂದ. ಮಾಲೂರಲ್ಲಿ ನಂಜೇಗೌಡ ಸಹಕಾರದಿಂದ ನಾವು ಕಮಿಟಿ ಕಟ್ಟಿದ್ದೀವಿ. ಹಾಗೆ ಮತ್ತೆ ಬಂಗಾರಪೇಟೆ ಎಸ್ ಎನ್ ನಾರಾಯಣ ಸ್ವಾಮಿ ಅವರು, ಮತ್ತೆ ನಮ್ಮ ಶ್ರೀನಿವಾಸಪುರ ನಮ್ಮ ಇವರು ರಮೇಶ್ ಕುಮಾರ್ ಸಾಹೇಬ್ರು, ಮತ್ತೆ ಕೊತ್ತೂರು ಮಂಜಣ್ಣ ಸಾಹೇಬ್ರು, ಇವಾಗ ಮುಳಬಾಗಿಲಲ್ಲಿ ಕಮಿಟಿ ಕಟ್ಟಿ ಆಫೀಸ್ ಓಪನ್ ಮಾಡಿದ್ದೀವಿ. ಇದು ಮೊದಲನೇ ಆಫೀಸ್ ನಮ್ದು ನಾವು ಓಪನ್ ಮಾಡಿರೋದು ಮುಳಬಾಗಿಲು ತಾಲೂಕಲ್ಲಿ. ಇದು ನಮ್ಮ ಕೇಂದ್ರ ಆಗಿರೋದ್ರಿಂದ ನಾವು ಈ ಮುಳಬಾಗಿಲು ತಾಲೂಕು ಅವರಾಗಿರೋದ್ರಿಂದ ನಾವು ಇಲ್ಲಿ ಮೊದಲನೇದಾಗಿ ನಾವು ಒಂದು ಫೌಂಡೇಶನ್ ಹಾಕೊಂಡು ಮುಂದೆ ಹೋಗೋಣ ಅಂತ ನಾವು ಪ್ಲಾನ್ ಮಾಡಿದ್ದೀವಿ. ಕಮಿಟಿಗಳೆಲ್ಲ ಆಗಿದೆ. ಆಫೀಸ್ಗೆ ಒಂದು ಕಡೆಯಿಂದ ಎಲ್ಲ ನಾವು ಕಟ್ಕೊಂಡು ಬರ್ತಾ ಇರ್ತೀವಿ. ಈ ಕೆಪಿಸಿಸಿ ಕಾರ್ಮಿಕ ವಿಭಾಗ ಆಫೀಸ್ಗಳು ಒಂದ್ ಕಡೆಯಿಂದ ನಾವು ಶುರು ಮಾಡ್ತೀವಿ. ಮತ್ತೆ ಈಗ ಲೋಕಸಭೆ ಚುನಾವಣೆ ಬರ್ತಾ ಇದೆ. ಅದರಲ್ಲಿ ತುಂಬಾ ನಾವು ಎಲ್ಲ ಕಾರ್ಮಿಕರು ಇರೋದು, ಈ ಜಿಲ್ಲೆಯಲ್ಲಿ ಜಾಸ್ತಿ ಕಾರ್ಮಿಕರು ಇರೋದು, ಅವರೆಲ್ಲ ಹೊಂದಾಣಿಕೆ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ತುಂಬಾ ನಾವು ಬಲ ಕೊಡಬೇಕು ಅನ್ನೋ ಉದ್ದೇಶದಿಂದ ನಾವು ಜಾಸ್ತಿ ಕಷ್ಟಪಡ್ತಾ ಇದ್ದೀವಿ. ನೈಟು ರಾತ್ರಿ ಆಗಲೆಲ್ಲ. ಇದಕ್ಕೆ ನಮ್ಗೆ ದೊಡ್ಡ ಸಹಕಾರನೂ ಇದೆ. ಮತ್ತೆ ನಮ್ಮ ಗ್ಯಾರಂಟಿಗಳು ಏನಿದೆಯೋ ಅದೆಲ್ಲ ಪ್ರತಿ ಮನೆಗೂ ತಲುಪಿಸ್ದಂಗೆ ನಾವು ಇದೆಲ್ಲ ಮಾಡ್ತೀವಿ. ಪ್ರತಿ ಮನೆಗೂ ನಾವು ಹೋಗ್ತೀವಿ. ಪ್ರತಿ ಮನೆಗೂ ನಮ್ಮ ಗ್ಯಾರಂಟಿ ಸರ್ಕಾರಗಳಿದೆ. ಪ್ರತಿಯೊಬ್ಬ ಕಾರ್ಮಿಕರನ್ನು ನಾವು ಗುರುತಿಸ್ತೀವಿ. ನಮ್ಮ ಕೊತ್ತೂರು ಮಂಜಣ್ಣ ಸಪೋರ್ಟ್ ಇದೆ, ಆದಿನಾರಾಯಣನವರು ಇದ್ದಾರೆ, ಮತ್ತೆ ನಮ್ಮ ನೀಲಕಂಠನವರು ಇದ್ದಾರೆ, ನಮ್ಮ ರಾಜೇಂದ್ರ ಗೌಡ, ಎಲ್ಲ ನಮ್ಮ ಕಮಿಟಿಯವರು, ನಮ್ಮ ಅಮನನ್ನ ಎಲ್ಲ ನಮ್ಮ ಕಮಿಟಿಯವರೆಲ್ಲ ನಮ್ಗೆ ಸಪೋರ್ಟ್ ಇದ್ದಾರೆ, ನಾಯಕರೆಲ್ಲ.